ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ರಾಣಿ ಸೀರಿಯಲಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಇಂಟ್ರೆಸ್ಟಾಗಿ ನೋಡಿದ್ರೆ ನಿಮಗೆ ಸ್ಟೋರಿ ಪೂರ್ತಿನ ಗೊತ್ತಾಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇಲ್ಲಿ ತಂದೆ ಮಗಳು ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ನೆನೆಯ ಸಂಚಿಕೆಯಲ್ಲಿ ಇಲ್ಲಿಗೆ ನಿಲ್ಲಿಸಿದ್ದೆ ನಾನು. ಸೊ ಏನೇನೋ ಕಷ್ಟಪಟ್ಬಿಟ್ಟು ಪಲಾವ್ನ ಮಾಡಿರ್ತಾನೆ ಬಾಲ. ನಾನು ತಟ್ಟೆಗೆ ಹಾಕೊಂಡು ಬರ್ತೀನಿ, ಹೋಗ್ರಾಣಿ ಅಲ್ಲಿ ಕುತ್ಕೋ ಅಂತೇಳಿ ಮೇಲೆ ಕುಂತಿರಲ್ಲ ಕೆಳಗಡೆ ಕೂಡ ಇಳಿಸ್ತಾನೆ. ಸೊ ಅವನು ಇವಾಗ ಎರಡು ತಟ್ಟೆಗೆ ಹಾಕೊಳ್ತಾ ಇದ್ದಾನೆ. ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ಮೆಲ್ ಹೊಡ್ತಾನೆ. ಸ್ಮೆಲ್ ಹೇಗಿರುತ್ತೆ ಅಂತ ಹೇಳಿ, ಅಪ್ಪ ನಾನು ಅಡುಗೆ ಮಾಡಿದ್ದೀನಲ್ವಾ, ಇದನ್ನು ನನ್ನ ಮಗಳು ಇಷ್ಟಪಟ್ಬಿಟ್ರೆ ಸಾಕು, ನನಗೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಅಂತೇಳಿ ತುಂಬ ಖುಷಿಯಿಂದ ಎರಡು ತಟ್ಟೆಗೆ ಹಾಕೊಂಡು ಹೋಗ್ತಾನೆ ಮಗಳಿಗೆ ಕೊಡಬೇಕು ಅಂತ ಹೇಳಿ. ಸೊ ಇನ್ನೇನು ಅವಳು ಕೂಡ ಹೋಗಿ ಕೂತಿರ್ತಾಳೆ ಅವ್ರ ಅಪ್ಪನ ಮಾತು ಕೇಳಿಕೊಂಡು. ಸೊ ತಿಂಡಿ ತಿನ್ನಬೇಕು ಅಂತೇಳಿ ಎರಡೂ ತಟ್ಟೆಲಿ ಇಟ್ಕೊಂಡು ಸುವಾಸನೆನ ಸವಿತಾ ಇರ್ತಾನೆ. ಅಷ್ಟರಲ್ಲೇ ಇನ್ನೂ ಬರ್ಲಿಲ್ವಲ್ಲ ನಮ್ಮಪ್ಪ ಅಂತೇಳಿ ಹಾಗೆ ಕುತ್ಕೊಂಡಿರ್ತಾಳೆ. ಇನ್ನೂ ಅಪ್ಪ ಅಂತ ಒಪ್ಕೊಂಡಿಲ್ಲ ರಾಣಿ ಆ್ಯಕ್ಚುಲಿ, ಆದರೂ ಕೂಡ. ಸೊ ಆದರೂ ಆಸೆ ಇದೆ ಅವನ ಮೇಲೆ. ಇನ್ನು ಫೈನಲಿ ತೊಗೊಂಡೋಗಿ ರಾಣಿ ಹೇಗಿದೆ ಅಂತ ಟೇಸ್ಟ್ ಮಾಡಮ್ಮ ಅಂಥೇಳಿ ತಟ್ಟೆನ ಕೊಡ್ತಾನೆ ಬಾಲ. ಅವಳು ಏನು ಮಾಡ್ತಾಳೆ ಅಂದರೆ ಇಟ್ಕೊಂಡಿರ್ತಾಳೆ. ಅವಳಿಗೆ ಭಯ ಆಗ್ತಿರುತ್ತೆ ಹೇಗಿರುತ್ತೋ ಏನೋ ಅಂತ ಹೇಳಿ. ಅವನು ಕೂಡ ಒಂದು ತಟ್ಟೆಲಿ ಇಟ್ಕೊಂಡು ಬಂದಿರ್ತಾನೆ. ಇಬ್ಬರು ಕೂಡ ಏನೋ ಊಟ ಮಾಡೋಕ್ಕೆ ಶುರು ಮಾಡ್ಬೇಕು ಇವಾಗ. ಸೊ ಫಸ್ಟು ರಾಣಿ ಟೇಸ್ಟ್ ಮಾಡಲಿ ಅಂಥೇಳಿ ರಾಣಿಗೆ ಕೊಟ್ಟಿರ್ತಾನೆ ಬಾಲ. ಸೊ ಹಂಗಾಗಿ ಹಿಂಗೆ ಮುಖ ನೋಡಿಕೊಂಡು ಅವಳು ತಿನ್ನಬೇಕು ಅಂತೇಳಿ ಒಂದು ತುತ್ತನ್ನ ಬಾಯಲ್ಲಿ ಇಟ್ಕೊತಾಳೆ ಫಸ್ಟು. ಆ ಬಾಯಲ್ಲಿ ತುತ್ತಿಟ್ಕೊಂಡ ತಕ್ಷಣವೇ ಅವಳು ಶಾಕಿಂದ ನೋಡ್ತಾಳೆ. ಆಗ ಏನು ಅನಿಸುತ್ತೆ ಅಂದರೆ ಬಾಲನ್ಗೆ, ಅಂದರೆ ಇವಳು ಈ ರೀತಿ ನೋಡ್ತಿದ್ದಾಳಂದರೆ ಗುರಾಯಿಸ್ಕೊಂಡು ಅದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಅಂಥೇಳಿ ಅವನಿಗೆ ತುಂಬ ಭಯ ಆಗುತ್ತೆ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು. ಸೊ ಅವಳು ಬಾಯಲ್ಲಿ ಇಟ್ಕೊಂಡು ಅದನ್ನೊಂದೆರಡು ಸರಿ ಹಿಂಗೆ ಅಂದ್ಬಿಟ್ಟು ನಗ್ತಾ ಇರ್ತಾಳೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಸುಮ್ಮನೆ ತಲೆನ ಹಿಂಗೆ ಅಂತಾಳೆ. ಆಗ ತುಂಬ ಖುಷಿ ಆಗುತ್ತೆ ಬಾಲನ್ಗೂ ಕೂಡ. ವಾ ಅಪ್ಪ, ಹೇಗೋ ಸಮಾಧಾನ ಆಗ್ಬಿಡ್ತಪ್ಪ, ಚೆನ್ನಾಗಿ ಮಾಡಿದ್ದೀನಲ್ಲ, ಇಷ್ಟ ಆಗೋ ಥರ ಅಂತೇಳಿ ತುಂಬಾ ಖುಷಿಪಟ್ಟು ತಿನ್ಬೇಕಂತ ಅವನು ಕೂಡ ಇನ್ನು ತಟ್ಟೆನ ಇಟ್ಕೊಂಡು ತಿನ್ನಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ ಬಾಲನ್ಗೆ. ಸೊ ಆ ಫೋನ್ ಬಂದ್ಬಿಟ್ಟು ಭಾರ್ಗವಿ ಮಾಡಿರ್ತಾಳೆ. ಅವಾಗ ಎದ್ಬಿಟ್ಟು ಹೇಳಿ ಮೇಡಮ್, ಭಾರ್ಗವಿ ಮೇಡಮ್ ಅಂತೇಳಿ ಮಾತಾಡ್ತಾ ಇರ್ತಾನೆ. ರಾಣಿ ಕೂಡ ಊಟನ ಬಿಟ್ಬಿಟ್ಟು ನೋಡ್ತಾ ಇರ್ತಾಳೆ. ಸೊ ಯಾಕೆ ಮೇಡಮ್ ಅಂತೇಳಿ ಅಂದಾಗ, ಅರ್ಜೆಂಟಾಗಿ ಬರಬೇಕು ಬಾಲ ಅಂತೇಳಿ ಕರಿತಾ ಇರ್ತಾಳೆ. ರಾಣಿ ನನಗೆ ಅರ್ಜೆಂಟಾಗಿ ಹೋಗಬೇಕು, ಸೊ ಭಾರ್ಗವಿ ಮೇಡಮ್ಮು ಫೋನ್ ಮಾಡಿದ್ದಾರೆ, ಈ ತಿಂಡಿನ ತಿಂತಾ ಇರು, ಅದು ನೋಡೋಣ, ಆದರೆ ನೀನಿಲ್ಲ ಒಬ್ಬಳೇ ಬಿಟ್ಟೋಗೋಕ್ಕಾಗಲ್ಲ, ನಾನು ಒಂದು ಕೆಲಸ ಮಾಡು, ಇಲ್ಲೇ ಇಟ್ಬಿಡು ತಟ್ಟೆನ, ಇಬ್ಬರು ಹೋಗೋಣ ಬಾ ಅಂತೇಳಿ, ನೀನು ರೆಡಿಯಾಗಿ ಬಾ ಬೇಗ, ನಾನು ರೆಡಿಯಾಗಿ ಬರ್ತೀನಿ ಅಂತ ಕೂಡ ಬಾಲ ಹೇಳ್ತಾನೆ. ಸೊ ಇನ್ನೊಂದು ಕಡೆ ಇಲ್ಲಿ ಸತ್ಯಣ್ಣ ಮತ್ತು ಚಂದು ಇಬ್ಬರು ಕೂಡ ಹೋಗಿದ್ರಲ್ಲ ಬಾಲನ ಮನೆಗೆ, ಅವರು ಕೂಡ ಬಂದರು. ಬಂದ ತಕ್ಷಣ ಇವಳೇನು ಮಾಡ್ತಾಳೆ, ಸರಳ ಹೋಗಿ ಬಾಗ್ಲಲ್ಲಿ ನಿಂತ್ಕೊತಾಳೆ. ನಿಂತ್ಕೊಂಡ್ಬಿಟ್ಟು ರೀ ಯಾಕ್ರಿ ಒಬ್ಬರೇ ಬಂದ್ರಿ, ರಾಣಿ ಬರ್ಲಿಲ್ವೇನ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ರಾಣಿನಾ? ಯಾವ ರಾಣಿನೇ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ರೀ ಪ್ಲೀಸ್ ರೀ, ಅವಳು ಬರ್ಲಿಲ್ವೇನ್ರಿ, ಮತ್ತೆ ಯಾವತ್ತೂ ಆ ರೀತಿ ತಪ್ಪು ಮಾಡಲ್ಲ ರೀ ನಾನು ಅಂತ ಅಂದಾಗ, ನೋಡಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ, ನನ್ನ ಸುದ್ದಿಗೆ ಬರ್ದಿದ್ರೆ ಅಷ್ಟೇ ಸಾಕು, ನಿನ್ನ ಕತೆ ಪುರಾಣ ಮತ್ತೆ ನಂಬೋದಾಗಲಿ ಇವೆಲ್ಲ ಏನೂ ಇಲ್ಲ, ನಿನ್ನ ಯಾವ ಮಕ ನೋಡಿಕೊಂಡು ನಿನ್ನ ನಂಬಲೆ ನಾನು, ನನ್ನ ಒಂದು ಕುತ್ತಿಗೆಗೆ ತಂದಿಟ್ಟಿದ್ದೆಲ್ಲ ನೀನು, ನಿನ್ನ ನಾನು ಮತ್ತೆ ನಂಬೇಕೇನೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾನೆ ಸತ್ಯಣ್ಣ. ರೀ ನನ್ನ ತಲೆಗೆ ಏನೋ ಸಗಣಿ ಮೆತ್ಕೊಂಡಿತ್ತು ರೀ, ಪ್ಲೀಸ್ ರೀ ನನ್ನ ತಲೆಗೆ ಏನೋ ಸರಿ ಇಲ್ಲ ರೀ, ಈ ರೀತಿ ಮಾಡಿಬಿಟ್ಟೆ ನಾನು, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ, ರಾಣಿನ ಕರ್ಕೊಂಡು ಬರ್ರಿ, ನಾನು ಚೆನ್ನಾಗಿ ನೋಡ್ಕೊತೀನಿ ರೀ ಅವಳ ಅಂತೇಳಿ ಹೇಳಿದಾಗ, ನೀನು ರಾಣಿನ ಚೆನ್ನಾಗಿ ನೋಡ್ಕೊತೀಯ, ನಮ್ಮ ತಲೆ ಇದ್ದೀನಿ ನಾನು, ಆದರೆ ನಿನ್ನ ನಂಬಿಕೆಗೆ ಅರ್ಹಳೆ ಅಲ್ಲ, ನಿನ್ನ ನಂಬಿ ನಾನು ಅವಳ ಕರ್ಕೊಂಡು ಬಂದರೆ ಇನ್ನೂ ಯಾರ ಹತ್ರನ ಅಡ್ವಾನ್ಸ್ ಏನಾರು ಇಸ್ಕೊಂಡಿದೆಯೇನೋ, ಅದಕ್ಕೆ ಅವಳ ಕಳಿಸ್ಕೊಡ್ಬೇಕಂತ ಅನ್ಕೊಂಡಿದೀಯ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅಂತಾರೆ. ಸೊ ಆಗ ಸರಳ ಏನು ಮಾಡ್ತಾಳೆ ಅಂದರೆ, ಅಯ್ಯೋ ಇಲ್ಲ ರೀ, ನನ್ನ ತಲೆಗೆ ಏನೋ ಏಟಾಗಿತ್ತು ರೀ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದೆ ರೀ, ಪ್ಲೀಸ್ ರೀ ಅವಳ ಕರ್ಕೊಂಡು ಬನ್ನಿರಿ ಅಂತ ಹೇಳ್ಬಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡ್ತಾಳೆ. ಅಮ್ಮ ತಾಯಿ, ನೀನೀಗ ನನ್ನ ಮಾತಾಡಿಸಿದ್ರೆ ಅಷ್ಟೇ ಸಾಕು, ಈಗ ನಾನು ಸುದ್ದಿ ಬರ್ದಂಗಿದ್ರೆ ನನಗೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ, ಇಲ್ಲಿಂದ ಫಸ್ಟ್ ಹೊರಟೋಗಿ ಅಂತೇಳಿ ಬಾಯಿಗೆ ಬಂದಂಗೆ ಬೈದು ಗದರ್ಕೊಂಡು ಅಲ್ಲಿಂದ ನನಗೆ ಈ ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ ಅಂತೇಳಿ ಕೂಗಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಇನ್ನು ಅಷ್ಟರಲ್ಲೇ ಸರಳ ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಚಂದು ಇದ್ಕೊಂಡು, ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ, ಒಂದು ಸ್ವಲ್ಪ ಟೈಮ್ ಕೊಡಮ್ಮ ಅಪ್ಪನಿಗೆ, ಸರಿ ಹೋಗ್ತಾರವರು ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ ಅವ್ರ ಅಮ್ಮನಿಗೆ. ಆಗ ಸರಳ ಇದ್ಕೊಂಡು, ಚಂದು ನಿನ್ನಿಗೆ ತಿಳಿದಿರೋದು ನನಗೆ ತಿಳಿಲಿಲ್ಲ ಕಣೋ, ಏನೋ ಹೇಳ್ತಿಮ್ಮ ಕೆಲಸ ಮಾಡಿಬಿಟ್ಟೆ ನಾನು, ತುಂಬ ಬೇಜಾರಾಗ್ತಿದೆ ಚಂದು ಅಂದಾಗ, ಅಮ್ಮ ಸಮಾಧಾನ ಮಾಡ್ಕೊಳ್ಳಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಚಂದು ಕೂಡ ಹೋಗ್ತಾನೆ. ಇನ್ನು ಅವ್ರ ಅಮ್ಮ ಅಂತೂ ಮಗಳ ಸಂಸಾರ ಹಿಂಗಾಗಿದ್ರು ಕೂಡ ಅಮ್ಮನಿಗೆ ಇನ್ನೂ ಜಾಸ್ತಿ ಏನೋ ಕಿತಾಪತಿ ಮಾಡಬೇಕು ಅಂಥೇಳಿ, ಸರಳ ಇಷ್ಟು ಬೇಗ ನೀನು ಮನಸ್ತಾಪ ಪಡ್ತಿದ್ದೀಯೇನೇ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ.
ಅಮ್ಮ ನಿನ್ನ ಕೈ ಮುಗಿತೀನಿ ಅಮ್ಮ, ಇದೆಲ್ಲ ಆಗಿದ್ದೆ ನಿನ್ನಿಂದ. ನಾನು ಅವಾಗೇ ಹೇಳ್ದೆ ತಾನೆ ವರ್ಧನ್ ಹತ್ರ ದುಡ್ಡು ತೊಗೊಳಕ್ಕೆ ನನಗೆ ಭಯ ಆಗ್ತಿದೆ, ನಾನು ರಾಣಿಗೆ ಕಳಿಸ್ಕೊಡಲ್ಲ ಅಂತೇಳಿ. ಆದರೆ ನೀನೇನಂದೆ 2 ಅವರ್ ಅಷ್ಟೇ ಅಂತೇಳಿ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟೆ. ಈಗ ನೋಡು ನನಗೂ ನನ್ನ ಗಂಡಂಗೆ ಈ ರೀತಿ ಜಗಳ ಆಗೋಗಿದೆ. ನಿನ್ನ ಕೈ ಮುಗಿತೀನಿ, ನೀನು ನನಗಿನ್ನೇನು ಹೇಳಕ್ಕೆ ಬರಬೇಡ. ಬೆಳಗ್ಗೆ ನೀನು ಫಸ್ಟು ಇಲ್ಲಿಂದ ಹೊರಟ್ಬಿಡು ಮನೆ ಬಿಟ್ಟು. ನಿನ್ನ ಪಾಡಿ ನೀನು ಇದ್ಬಿಡು, ನನಗೇನು ಹೇಳಕ್ಕೆ ಬರಬೇಡ. ನನ್ನ ಸಂಸಾರ ಕೆಟ್ಟು ಹೋಗೋದಕ್ಕೆ ನೀನೇ ಕಾರಣ ಅಂತೇಳಿ ಬಾಯಿಗೆ ಬಂದಂಗೆ ಬೈದು ಬಿಡ್ತಾಳೆ. ನೋಡು ಅವ್ರು ಊಟನೂ ಮಾಡಲಿಲ್ಲ, ಕಾಫಿನೂ ಕುಡಿಲಿಲ್ಲ, ನೀರು ಕುಡಿಲಿಲ್ಲ. ಅವ್ರಿಗೋಗಿ ಇವಾಗ ಕಾಫಿ ನೀರು ಏನಾದರೂ ಊಟನ ವ್ಯವಸ್ಥೆ ಮಾಡಬೇಕು ಅಂತ ಸರಳ ಹೋಗಿಬಿಡ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ಬಾಲ ರೆಡಿಯಾಗಿಬಿಟ್ಟು ಗಾಡಿನ ನಿಲ್ಲಿಸ್ಕೊಂಡು ಹೊರಗಡೆ ನಿಂತಿರ್ತಾನೆ. ಇನ್ನು ರಾಣಿ ಕೂಡ ರೆಡಿಯಾಗಿ ಅವಳು ಕೂಡ ಒಳಗಡೆ ಹೋಗಿದ್ಲಲ್ವಾ, ಭಾರ್ಗವಿನ ನೋಡಕ್ಕೆ ಹೋಗ್ಬೇಕು ಇವಾಗ ಅವರಿಬ್ರು. ಸೊ ಹಾಗಾಗಿ ಅವಳು ಕೂಡ ರೆಡಿಯಾಗಿ ಬರ್ತಾಳೆ. ಬಂದ ತಕ್ಷಣ ಏನೋ ಗಾಡಿ ನಿಲ್ಸ್ಕೊಂಡಿರೋದು ನೋಡ್ತಾಳೆ. ನೋಡಿ ಒಂದು ಶಾಕ್ ಆಗುತ್ತೆ ಅವಳಿಗೆ. ಅಂದರೆ ಹೇಗೆ ಕುತ್ಕೊಳ್ಳೋದು ಅಂತ. ಇನ್ನೊಂದು ವಿಷಯ ಗೊತ್ತಾ, ಈ ಮಗುಗೆ ಗಾಡಿ ಮೇಲೆ ಕುತ್ಕೊಳ್ಳೋದು ಗೊತ್ತಿಲ್ಲ, ಅದು ಹೇಗೆ ಫೀಲ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅವಳು ಜೈಲಲ್ಲೇ ಹುಟ್ಟಿ ಜೈಲಲ್ಲೇ ಬೆಳೆದಿರೋದು. ಇನ್ನು ಅವ್ರ ಮಾವ ಒಂದಿನನೂ ಗಾಡೀಲಿ ಓಡಾಡಿಸಿಲ್ಲ. ಈಗ ಫಸ್ಟ್ ಟೈಮ್ ಅವ್ರ ಅಪ್ಪನ ಗಾಡೀಲಿ ಕುತ್ಕೊಳಕ್ಕೆ ತುಂಬ ಹೆದರ್ಕೊಂತಾಳೆ. ನಾನು ಇಲ್ಲಿ ಕುತ್ಕೋಬೇಕಾ ಅಂತೇಳಿ ಕೇಳ್ತಾಳೆ. ಹೌದು ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಈ ರೀತಿ ಗಾಡೀಲಿ ಯಾವತ್ತೂ ಓಡಾಡಿಲ್ಲ, ನನಗೆ ಕುತ್ಕೊಳ್ಳೋಕ್ಕೆ ತುಂಬ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದ ತಕ್ಷಣ ಬಾಲನ್ಗೆ ತುಂಬ ಸಂಕಟ ಆಗುತ್ತೆ. ಹುಟ್ಟಿದ ಮಕ್ಕಳನ್ನೇ ಆಡಿಸ್ಕೋದು, ಮುದ್ದಾಡೋದು, ಬೈಕಲ್ಲಿ ಕುತ್ಕೊಂಡು ತಿರ್ಗಾಡ್ಸೋದು ಅಪ್ಪನ ಜವಾಬ್ದಾರಿ ಆಗಿರುತ್ತೆ. ಆದರೆ ನನ್ನ ಮಗಳು ಜೈಲಲ್ಲೇ ಬೆಳೆದು ಜೈಲಲ್ಲೇ ಈ ರೀತಿ ಕಷ್ಟನ ಅನುಭವಿಸಿ ಬಂದಿದ್ದಾಳೆ. ಅಪ್ಪನ ಪ್ರೀತಿನೇ ಸಿಗಲಿಲ್ಲ ಅವಳಿಗೆ ಅಂತೇಳಿ ತುಂಬಾ ನೊಂದ್ಕೊತಾನೆ. ನೊಂದ್ಕೊಂಡ ತಕ್ಷಣ, ಆಯಿತು ಮಗಳೇ, ನೀನು ಆರಾಮಾಗಿ ಕೂತ್ಕೋ, ಯಾವುದೇ ಟೆನ್ಷನ್ ಬೇಡ, ನನ್ನ ಆರಾಮಾಗಿ ಹಿಂಗೆ ಈ ರೀತಿ ಕಾಲಿಟ್ಬಿಡು, ಈ ರೀತಿ ಕೈನ ಹಿಡ್ಕೊಂಡು ಆರಾಮಾಗಿ ಕೂತ್ಕೋಬೋದು, ನೀನು ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಬಾಲ. ಹಾಗಂದ ತಕ್ಷಣ ಅವಳು ಕೂಡ ಇನ್ನು ಕಾಲ ಬ್ರೇಕ್ ಮೇಲೆ ಇಟ್ಬಿಡ್ತಾಳೆ. ಅಂದರೆ ಹಿಂದೆ ಇದಿರುತ್ತಲ್ವ ಅಲ್ಲಿಟ್ಟು ಮೇಲಕ್ಕೆ ಕೂತ್ಕೊತಾಳೆ. ಕೂತ್ಕೊಂಡ ತಕ್ಷಣನೇ ಸರಿ ಆಗಿದ್ರೆ ನನ್ನ ದಿಮ್ನಾಗ ಹಿಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಬಾಲ ಕೂಡ ಹೇಳ್ತಾನೆ. ಹಾಗಂದ ತಕ್ಷಣ ಅವಳು ಕೂತ್ಕೊಂಡು ದಿಮ್ನಾಗಿ ಹಿಡ್ಕೊತಾಳೆ. ಭಯ ಆಗ್ತಾ ಇರುತ್ತೆ ಅವಳಿಗೆ, ಹೆಂಗೆ ಹೋಗುತ್ತೋ ಏನೋ ಗಾಡಿ, ಏನು ಕತಿಯೋ ಅಂತೇಳಿ. ಅವನಿನ್ನ ಕುತ್ಕೊಂಡ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಅಷ್ಟೇ, ಇನ್ನೇನು ಇಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಅಮ್ಮ ಅಂತ ಅರಸ್ಬಿಡ್ತಾಳೆ. ಕಣ್ಣೇ ಬಿಡ್ತಾರಲ್ಲ ಅವಳು, ಕಣ್ಣು ದಿಮ್ನ ಮುಚ್ಕೊಂಡಿರ್ತಾಳೆ. ಏನಾಯ್ತು ರಾಣಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ನನಗೆ ತುಂಬ ಭಯ ಆಗ್ತಿದೆ ಅಂದಾಗ, ನನ್ನ ಗಾಡಿನ ಮೂನೇ ಮಾಡಿಲ್ಲ ರಾಣಿ, ಕಣ್ಬಿಡು ನೀನು, ಭಯ ಪಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವರಪ್ಪ. ಆಗ ಅವಳು ನಿಧಾನ ಕಣ್ಬಿಡು ನೀನು, ನಾನಿನ್ನ ಮೂವ್ ಮಾಡಿಲ್ಲ ನೋಡಬೇಕಾದ್ರೆ ಅಂತೇಳಿ ಹೇಳ್ಕೊಡ್ತಾನೆ. ಆಗ ಅವಳು ಕಣ್ಣನ್ನ ಬಿಡ್ತಾಳೆ. ಓಪನ್ ಬಿಟ್ಟ ತಕ್ಷಣ ನೋಡಿದೆ, ನಾನಿನ್ನೂ ಹೊರಟೇ ಇಲ್ಲ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಆದರೂ ಕೂಡ ನನಗೆ ತುಂಬಾ ಭಯ ಆಗುತ್ತೆ ಅಂತೇಳಿ ದಿಮ್ನ ಕಣ್ಣು ಮುಚ್ಕೊಂಡಿರ್ತಾಳೆ ಅವಳು. ಅಂದರೆ ಅವಳಿಗೆ ತುಂಬ ಭಯ ಆಗ್ತಿರುತ್ತೆ. ಸೊ ಹಂಗಾಗಿ ಮತ್ತೆ ಹೇಗಾದರೂ ಮಾಡಿ ಕಣ್ಗಳನ್ನ ಓಪನ್ ಮಾಡಿಸ್ತಾನೆ. ಇನ್ನೂ ಹೊರಟೇ ಇರಲ್ಲ ಬೈಕು. ನೋಡಿದ್ಯಾ, ನಾನಿನ್ನೂ ಹೊರಟೇ ಇಲ್ಲ, ನೀನು ಸುಮ್ಮನೆ ಭಯ ಪಡ್ತೀಯ ಕಂದ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇನ್ನೇನು ಫೈನಲಿ ಅವಳಿಗೆ ಆದರೂ ಕೂಡ ಭಯ ಆಗ್ತಾ ಇರುತ್ತೆ ಹೋಗೋಕ್ಕೆ. ಈಗ ಏನು ಮಾಡೋದು ಅಂತ ಬಾಲ ಯೋಚನೆ ಮಾಡ್ತಾನೆ. ರಾಣಿ ಒಂದು ನಿಮಿಷ ನೀನು ಕೆಳಗಡೆ ಇಳಿ ಅಂತ ಹೇಳ್ಬಿಟ್ಟು ಇಳಿಸ್ತಾನೆ. ಇಳಿಸಿದ ತಕ್ಷಣ ಅವನು ಹೋಗಿ ಒಳಗಡೆ ಏನು ಮಾಡ್ತಾನೆ ಗೊತ್ತಾ, ಒಂದು ಟವಲ್ ಥರ ವೈಟ್ ಬಟ್ಟೆನೇ ತೊಗೊಂಡು ಬರ್ತಾನೆ. ಬಂದ ತಕ್ಷಣ ಮುಂದೆ ಇಟ್ಕೊಂಡು ಕೂತ್ಕೋತಾನೆ. ಹತ್ತು ರಾಣಿ ಇವಾಗ ಗಾಡಿನ ಅಂತೇಳಿ ಹೇಳ್ತಾನೆ. ಅವಳು ಕೂಡ ಹತ್ಕೊತಾಳೆ. ಹತ್ಕೊಂಡ ತಕ್ಷಣನೇ ಅವನು ಏನು ಮಾಡ್ತಾನೆ ಅಂತಂದರೆ, ಅವಳು ಹತ್ಕೊಂಡಿದ್ದಾದ್ಮೇಲೆ ಬೆನ್ನಿಗೆ ಬಟ್ಟೆ ಹಾಕ್ಕೊಂಡು ಇಬ್ಬರು, ಅಂದರೆ ಅವನ ಹೊಟ್ಟೆಗೂ ಸೇರಿ ಟೈಟಾಗೆ ಕಟ್ಕೊಂಡು ಬಿಡ್ತಾನೆ. ಕಟ್ಕೊಂಡ ತಕ್ಷಣ ಅವಳು ಬೀಳಲ್ವಲ್ಲ, ಆರಾಮಾಗಿ ಕೂತ್ಕೋತಾಳೆ, ಭಯ ಪಡಲ್ಲ ಅಂತೇಳಿ ಈ ರೀತಿ ಪ್ಲ್ಯಾನ್ನ ಮಾಡ್ತಾನೆ. ರಾಣಿ ಈಗ ಆರಾಮಾಗಿದೆಯಲ್ವ ನೀನು, ಈಗ ನಾನು ಮೂವ್ ಮಾಡ್ಬೋದಾ, ಈಗ ನೀನು ಗಾಡಿ ಓಡಿಸಿದ್ರು ಕೂಡ ನೀನು ಬೀಳಲ್ಲ, ಆರಾಮಾಗಿರು ರಾಣಿ ಅಂತ ಹೇಳ್ಬಿಟ್ಟು ಅವರಪ್ಪ ಹೇಳಿ ಮೂವ್ ಮಾಡ್ತಾರೆ ಗಾಡಿನ. ಅವಳು ಕೂಡ ಭುಜದ ಮೇಲೆ ಕೈ ಹಾಕ್ಕೊಂತಾಳೆ. ಬಾಲನ್ಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಈ ರೀತಿ ಹೋಗೋದು, ನನಗೆ ನನ್ನ ಜೊತೆಗೆ ಬರೋದು, ಭುಜದ ಮೇಲೆ ಕೈ ಹಾಕೋದು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ಕೊಂಡು ಮೂವ್ ಆಗ್ತಾ ಇರ್ತಾನೆ. ಅವಳೇನು ಮಾಡ್ತಾಳೆ ಅಂದರೆ, ಹೋಗ್ಬೇಕಾದಾಗ ಕಣ್ಬಿಡಲ್ಲ, ದಿಮ್ನ ಮುಚ್ಕೊಂಡಿರ್ತಾಳೆ. ತಿರ್ಗಾ ಮಧ್ಯದಲ್ಲಿ ಬಂದ್ಬಿಟ್ಟು ಒಂಚೂರು ಮುಂದಕ್ಕೆ, ರಾಣಿ ನೀನು ಕಣ್ಬಿಡು, ಫಸ್ಟ್ ಈ ಗಿಡ ಗೆಂಟೆಗಳ ವಾತಾವರಣನ ಮತ್ತು ಈ ಫೀಲ್ ಎಲ್ಲ ಮಾಡು, ನೀನು ಚೆನ್ನಾಗಿರುತ್ತೆ ಗಾಡಿ ಫೀಲ್ ಮಾಡಿದ್ರೆ, ಈ ರೀತಿ ಕಣ್ಣು ಮುಚ್ಕೊಂಡ್ರೆ ನೀನೇನು ನೋಡೋಕ್ಕಾಗಲ್ಲ ಅಂತೇಳಿ ಹೇಳ್ಕೊಡ್ತಾನೆ. ಹಾಗಂದ ತಕ್ಷಣ ಅವಳು ಕೂಡ ಕಣ್ಣ ಬಿಡ್ತಾಳೆ. ಮತ್ತೆ ಕಣ್ಣು ಮುಚ್ಚಬೇಡ ನೀನು, ಹಾಗೇನೆ ಎಲ್ಲ ನೋಡ್ತಾ ಇರು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಕೊಡ್ತಾನೆ ಅವರಪ್ಪ. ಹಂಗಂದ ತಕ್ಷಣ ಅವಳು ಕೂಡ ಗಾಡೀಲಿ ಫಸ್ಟ್ ಟೈಮು ಫೀಲಿಂಗ್ ಅಲ್ವಾ, ಆ ಕಡೆ ಈ ಕಡೆ ನೋಡಿಕೊಂಡು ತುಂಬ ಖುಷಿಯಿಂದ ಹೋಗ್ತಾ ಇರ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ಬಾಲ ಕಾಫಿ ಕುಡಿತಾ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಅಷ್ಟರಲ್ಲೇ ಸಾರಿಕಾ ಬರ್ತಾಳೆ. ಅಣ್ಣ ನಿನಗೆ ಈ ರೀತಿ ಎಲ್ಲ ಮಾಡಂತ ಯಾಕಣ್ಣ ಈ ರೀತಿ ಎಲ್ಲ ಮಾಡ್ತೀಯ, ನೀನೇ ಗುಂಡಿ ತೊಡ್ಕೊತಿದೀಯಲ್ಲಣ್ಣ ಅಂತೇಳಿ ಬರ್ತಾಳೆ. ಏನಾಯಿತು ಅಂತೇಳಿ ಅಂದಾಗ ಚೀಟಿನ ಕೊಡ್ತಾಳೆ. ಈ ಚೀಟಿಲಿ ನೀನೇ ಫೂಲ್ ಮಾಡೋಕ್ಕೆ ಏನಾದ್ರು ಬರೆದು ಮನೆ ಕಳಿಸಿದೀಯಾ ಹೇಗೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಮತ್ತೆ ವರದಾ ಚೀಟಿನ ಓಪನ್ ಮಾಡಿಬಿಟ್ಟು, ಕಾವೇರಿ ಈ ರೀತಿ ಜೈಲಲ್ಲಿ ಇರೋದಕ್ಕೆ ವರದಾನೇ ಕಾರಣ, ಅದನ್ನು ಈಗ ಬಾಲನ್ ಕೂಡ ಗೊತ್ತಾಗಿದೆ ಅಂತೇಳಿ ಆ ಚೀಟಿಲಿ ಬರೆದಿರ್ತಾರೆ. ಅಲ್ಲ ಸಾರಿಕಾ, ನನಗೇನಾದ್ರು ತಲೆ ಕೆಟ್ಟಿದ್ಯಾ, ನಾನೇನಕ್ಕೆ ಈ ರೀತಿ ಬರೆದು ಬಾಲನ್ ಮುಂದೆ ಕಳಿಸ್ಲಿ ಅಂತೇಳಿ ಹೇಳಿದಾಗ, ಅಣ್ಣ ನ್ಯೂಸ್ ಪೇಪರಲ್ಲಿ ಈ ಥರ ಒಂದು ಪೇಪರ್ ಇತ್ತಂತಣ್ಣ,
ಅದಕ್ಕೋಸ್ಕರ ನನಗೆ ಅದು ಸಿಕ್ತು. ನೀನೇ ಏನಾದರೂ ಮಾಡಿದಿ ಅಂತೇಳಿ ಬಂದೆ ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ. ಇಲ್ಲ ಸಾರಿಕಾ, ನಾನು ಯಾಕೆ ಸಾರಿಕಾ ಈ ರೀತಿ ಎಲ್ಲ ಮಾಡಲಿ? ಅಲ್ಲ ನಾನು ಯಾಕೆ ಈ ಥರ ಮಾಡ್ತೀನಿ ಅಂತ ಹೇಳು ನೀನು. ಇವನೇನೋ ಗಿಮಿಕ್ ಆಡ್ತಿದ್ದಾನೆ ಸಾರಿಕಾ ಅಂದಾಗ, ಅವನೇನಂದ ಗೊತ್ತಾ ಅಣ್ಣ, ನಿಮ್ಮ ಅಣ್ಣ ಏನೋ ಗಿಮಿಕ್ ಆಡ್ತಿದ್ದಾನೆ. ನನಗೆ ಈ ರೀತಿ ಡೈವರ್ಟ್ ಮಾಡೋಕ್ಕೆ ಕೇಸ್ ತೊಗೊಂಡಿದ್ದೀನಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ನಿಮ್ಮ ಅಣ್ಣನೇ ಈ ಥರ ಮಾಡ್ತಿದ್ದಾನೆ ಅಂತ ಅಂದ. ನೀನು ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾ? ಮತ್ತೆ ಏನಣ್ಣ ಇದೆಲ್ಲ ಅಂತ ಹೇಳ್ಬಿಟ್ಟು ಸಾರಿಕಾ ಕೇಳ್ತಾಳೆ. ಗೊತ್ತಾಗ್ತಿಲ್ಲ ಸಾರಿಕಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವರಣ್ಣ. ಈಗ ಒಂದು ಕೆಲಸ ಮಾಡು, ನಿನ್ನ ಮತ್ತೆ ಕಾವೇರಿ ಮತ್ತೆ ಬಾಲುನ್ಗೆ ಈ 3 ಜನಕ್ಕೆ ಬಿಟ್ರೆ ಸುಲೋಚನನ ಕೊಲೆ ಮಾಡಿರೋದು ಬೇರೆ ಯಾರಾದರೂ ನೋಡಿದಾರಾ ಅಂತೇಳಿ ಸಾರಿಕಾ ಕೇಳ್ತಾಳೆ. ನೆನಪು ಮಾಡ್ಕೊ ಅಣ್ಣ ಒಂದ್ಸರಿ ಅಂತ ಹೇಳ್ಬಿಟ್ಟು. ಇಲ್ಲ ಸಾರಿಕಾ, ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಫಸ್ಟು ಸುಲೋಚನನ ನಾನು ಇದ್ವಿ. ಅದಾದ್ಮೇಲೆ ಮತ್ತೆ ಇವಳು ಬಂದ್ಲು ಅಂದರೆ ಕಾವೇರಿ ಗೊತ್ತಾಯಿತು ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇನ್ನೊಂದು ಕಡೆ ಇಲ್ಲಿ ತಂದೆ ಮಗಳಿಬ್ರು ಕೂಡ ಭಾರ್ಗವಿ ಹತ್ರ ಬಂದಿದ್ದಾರೆ. ಬಂದ ತಕ್ಷಣ, ಓ ಅಪ್ಪ ಮಗಳಿಬ್ರು ಜೊತೆಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಭಾರ್ಗವಿ ಕೇಳ್ತಾಳೆ. ಹಂಗಂದ ತಕ್ಷಣ ರಾಣಿ ಇದ್ಕೊಂಡು ಮುಖ ಕೋಪ ಮಾಡ್ಕೊತಾಳೆ. ಆಗ ಭಾರ್ಗವಿ ಇದ್ಕೊಂಡು ಏನಂತಾಳೆ ಅಂದರೆ, ಸಾರಿ, ಬಾಲ ಇದ್ಕೊಂಡು ನನ್ನ ಇನ್ನೂ ಅಪ್ಪ ಅಂತ ಒಪ್ಕೊಂಡಿಲ್ಲ ಮೇಡಮ್ ಅವಳಿನ್ನ, ಹಂಗಾಗಿ ಅವಳಿಗೆ ಇಷ್ಟ ಆಗ್ತಿಲ್ಲ ನೀವು ಅಪ್ಪ ಅನ್ನೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಸರಿ ಆಯಿತು ಬಿಡಿ, ಮತ್ತೀಗ ಕೇಸ್ ಬಗ್ಗೆ ಏನು ಮಾಡೋದು, ಸೈನ್ ಹಾಕ್ಸಿದ್ರಾ ಅಂತೇಳಿ ಭಾರ್ಗವಿ ಕೇಳ್ತಾಳೆ. ಮೇಡಮ್ ಫೈಲ್ ತೊಗೊಳ್ಳಿ, ಎಲ್ಲ ಚೆಕ್ ಮಾಡಿ ಒಂದ್ಸರಿ. ಇವರು ಅಂದರೆ ನಮ್ಮ ಸತ್ಯ ಹೋಗಿ ಸೈನ್ ಹಾಕಿಸ್ಕೊಂಡು ಬಂದಿದ್ದಾನೆ ಕಾವೇರಿ ಹತ್ರ, ಒಂದ್ಸರಿ ಎಲ್ಲ ಕ್ರಾಸ್ ಚೆಕ್ ಮಾಡಿ ಮೇಡಮ್ ಅಂತೇಳಿ ಬಾಲ ಹೇಳ್ತಾನೆ. ಹಾಗಂದ ತಕ್ಷಣ, ನೋಡು ಬಾಲ, ಇದು ತುಂಬ ಸೆನ್ಸಿಟಿವ್ ಕೇಸ್ ಆಗಿರುತ್ತೆ. ಏಕೆಂದರೆ 10 ವರ್ಷಗಳಾಗಿದೆ ಈ ಕೇಸ್ನ ರಿಓಪನೇ ಮಾಡಿಸಿಲ್ಲ ನೀವು. ಹಂಗಾಗಿ ಅವಳೇ ಕೊಲೆ ಮಾಡಿಲ್ಲ ಅಂತಂದ್ರೂ ಕೂಡ 10 ವರ್ಷ ಹೋಗಿ ಕಷ್ಟನ ಅನುಭವಿಸಿದಾಳೆ. ಮತ್ತು ಇದಕ್ಕೆ ಬಲವಾದ ಸಾಕ್ಷಿ ಇಲ್ಲ ಅಂತಂದರೆ ನಾವು ಪ್ರೂವ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಹೇಗಾದರೂ ಮಾಡಿ ನೀನು ಬಲವಾದ ಸಾಕ್ಷಿನ ಹುಡುಕ್ಲೇಬೇಕು ಬಾಲ ಅಂತೇಳಿ ಭಾರ್ಗವಿ ಹೇಳ್ತಾಳೆ. ಮೇಡಮ್ ಏನೂ ಇಲ್ಲ ಮೇಡಮ್ ಅಂತ ಬಲವಾದ ಸಾಕ್ಷಿ ಅಂತ ಹೇಳಿದಾಗ, ಬಾಲ ನಿನಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡು ಅಂತ ಹೇಳ್ಬಿಟ್ಟು ಭಾರ್ಗವಿ ಕೇಳ್ತಾಳೆ. ಅದೇನು ಹೇಳಿ ಮೇಡಮ್ ಅಂತ ಅಂದಾಗ, ಆ ಟೈಮಲ್ಲಿ ಯಾರಿದ್ರು, ಏನು ಕತೆ, ಅಲ್ಲಿ ಏನು ನಡೀತಂತ ಏನಾದರೂ ಗೊತ್ತಾ ಮೇಡಮ್, ಗೊತ್ತಾ ಬಾಲ ಅಂತೇಳಿ ಇಲ್ಲಿ ಕೇಳಿದಾಗ, ಮೇಡಮ್ ಫಸ್ಟು ಮನೇಲಿ ಅವರಿಬ್ಬರೇ ಇರೋದು, ಆಮೇಲೆ ನಾನು ಹೋದೆ. ಅಷ್ಟರಲ್ಲೇ ನನಗೆ ಗೊತ್ತಿಲ್ಲದ ಇವಳ ಮೇಲೆ ಇವಳೇ ಕೊಲೆ ಮಾಡಿದ್ದಾಳೆ, ಅವಳು ಬೇರೆ ಇಟ್ಕೊಂಡಿದ್ಲು ಕೈಯಲ್ಲಿ ಚಾಕು. ಸೊ ಹಂಗಾಗಿ ನಾನು ಅವಳ ಮೇಲೇ ಅನುಮಾನ ಪಟ್ಬಿಟ್ಟೆ ಮೇಡಮ್ ಅಂತ ಬಾಲ ಹೇಳ್ತಾನೆ. ಮೇಡಮ್ ಏನು ಕಷ್ಟಪಡ್ತೀರೋ ಏನಿಲ್ಲ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ಕಾವೇರಿನ ಈಚೆ ಕರ್ಕೊಂಡು ಬರಬೇಕು ಮೇಡಮ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಅದನ್ನು ರಾಣಿ ನೋಡಿಬಿಟ್ಟು ತುಂಬ ಫೀಲ್ ಮಾಡ್ಕೊಂಡು ಅವ್ರ ಅಪ್ಪನ ಒಂದೇ ಸಮ ನೋಡ್ತಾ ಇರ್ತಾಳೆ, ಅವ್ರು ಫೀಲ್ ಆಗಿರೋದು. ಅದನ್ನು ಭಾರ್ಗವಿ ಕೂಡ ಅಬ್ಸರ್ವ್ ಮಾಡ್ತಾಳೆ. ಮಗಳಿಗೆ ಹೇಗಾದರೂ ಮಾಡಿ ನಂಬಿಕೆ ಬರಂಗೆ ಮಾಡಬೇಕಲ್ಲ ಅಂತೇಳಿ. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣ ತುಂಬ ಬೇಜಾರದಿಂದ ಕೂತಿರ್ತಾನೆ ಹೊರ್ಗಡೆ. ಕಾಫಿ, ಟೀ, ನೀರು, ಊಟ ಏನು ಮಾಡಿರಲ್ಲ, ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಆಗ ಸೀನಾ ಕಾಫಿ ತೊಗೊಂಡು ಬಂದು, ಯಾಕೋ ಈ ರೀತಿ ಫೀಲಿಂಗ್ ಮಾಡ್ಕೊಂಡು ಕೂತಿದ್ಯಾ ಅಂದಾಗ, ಇನ್ನೇನೋ ಮಾಡಲಿ ನನ್ನ ಮೇಲೆ ನನಗೆ ನಂಬಿಕೆ ಇಲ್ದಂಗೆ ಆಗೈತೆ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನೋ ಹೇಳ್ತಿದ್ಯಾ ನೀನು, ಇನ್ನೇನು ರಾಣಿ ಬಗ್ಗೆ ಟೆನ್ಷನ್ ಬಿಡು, ರಾಣಿನ ಅವ್ರ ಅಪ್ಪನೇ ನೋಡ್ಕೊತಿದ್ದಾನಲ್ವೇನೋ, ಇನ್ಯಾಕೋ ಟೆನ್ಷನ್ ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೀನಾ ಹೇಳ್ತಾನೆ. ನೋಡೋ, ಅದು ನನಗೆ ಟೆನ್ಷನ್ ಇಲ್ಲ, ಆದರೆ ನನ್ನ ಅಪ್ಪ ಎಲ್ಲ ನನಗೆ ಸಂಪಾದನೆ ಮಾಡಿ ಜಮೀನು ಆಸ್ತಿ ಎಲ್ಲ ಬಿಟ್ಟೋಗಿದ್ರು, ಅದನ್ನೆಲ್ಲ ಕಳ್ಕೊಂಡೆ. ಈಗ ಹೆಂಡ್ರು ಮಕ್ಕಳು ಕೇಳೋದನ್ನ ಕೊಡ್ಸೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಇಲ್ಲಿ ಒಂದು ಕಡೆ ನನ್ನ ತಂಗಿಗೆ ನ್ಯಾಯ ಕೊಡ್ಸೋಕೆ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ನಮ್ಮ ರಾಣಿ ನೋಡಿದ್ರೆ ಅಪ್ಪ ಬೇಕು ಅಂತೇಳಿ ಅಪ್ಪನ ಮನೆಗೆ ಹೋಗಿ ಕೂತಿದ್ದಾಳೆ. ನನಗಿನ್ನೇನೋ ಮಾಡೋಕ್ಕಾಯ್ತು, ನಾನೆಲ್ಲ ಜೀರಾಗೋಗ್ಬಿಟ್ನಲ್ಲೋ, ನನ್ನಿಂದ ನನಗೇನು ಸಾಧನೆ ಮಾಡೋಕ್ಕೂ ಆಗ್ತಾಯಿಲ್ಲ. ಆ ಕೇಸ್ ಮಾಡೋಕ್ಕೂ ಆಗ್ದ, ಬಾಲನ್ಗೆ ಕೇಸ್ನ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡ್ಕೊತಾನೆ. ನೋಡೋ ಸತ್ಯ, ನೋಡು, ನೀನು ಮಾಡಿದ್ರೇನೋ ಅವ್ನು ಮಾಡಿದ್ರೇನೋ, ಒಟ್ಟಿಗೆ ಕಾವೇರಿ ಹೊರ್ಗಡೆ ಬರಬೇಕು ಅಷ್ಟೇ ತಾನೇ. ನೀನು ಸುಮ್ಮನೆ ಇದ್ಬಿಡಪ್ಪ, ನನಗೇನು ಬಾಲನ ಬಗ್ಗೆ ಅಷ್ಟೊಂದೆಲ್ಲ ಕೆಟ್ಟೋನು ಅಂತ ಅನ್ನಿಸ್ತಿಲ್ಲ ಕಣೋ, ನೀನೇ ಆ ರೀತಿ ಎಲ್ಲ ಯೋಚನೆ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಸೀನಾ ಕೂಡ ಹೇಳ್ತಾನೆ. ಹಾಗಂದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ನೀನೇನು ಹೇಳಪ್ಪಿ, ಅವನು ಮೊದಲು ನನ್ನ ತಂಗಿನ ಬಿಟ್ಕೊಟ್ಟಿಲ್ಲ ಅಂತಂದಿದ್ರೆ ಇವತ್ತು ಈ ರೀತಿ ಆಗ್ತಾನೆ ಇರಲಿಲ್ಲ. ನಾನು ಬಾಲನ ಯಾವುದೇ ಕಾರಣಕ್ಕೂ ನಂಬಲ್ಲ, ಏಕೆಂದರೆ ಈ ಕೇಸಿಗೋಸ್ಕರ ನಾನು ನಂಬಿದ್ದೀನಿ ಅಷ್ಟೇ ಅವನ್ನ. ಆಮೇಲೆ ಆ ಕೇಸ್ ಏನಾದ್ರು ನಡೆದು ಕಾವೇರಿ ಈ ಕಡೆ ಬಂದ್ಲು ಅಂತಂದರೆ ಜೈಲಿಂದ, ಅವನ್ಯಾರೋ ನಾನ್ಯಾರೋ, ನಮ್ಮ ಕಾವೇರಿ ಯಾರೋ, ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕೆ ನನಗಿಷ್ಟ ಇಲ್ಲ ಕಣೋ ಇವರಿಬ್ಬರು ಮಧ್ಯದಲ್ಲಿ. ಅಂದರೆ ಅವರಿಬ್ಬರು ಜೀವನ ಮಾಡೋದು ನನಗಿಷ್ಟ ಇಲ್ಲ, ಅವ್ನು ತುಂಬ ಕೆಟ್ಟವನು ಕಣೋ ಅಂತೇಳಿ ತುಂಬ ಕೋಪ ಮಾಡಿಕೊಂಡು ಸೀನುನ ಹತ್ರ ಹೇಳ್ತಾನೆ. ಸೊ ಇನ್ನೊಂದು ಕಡೆ ಇಲ್ಲಿ ಭಾರ್ಗವಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಲೇ ಇರ್ತಾಳೆ. ಸೊ ಇನ್ನು ಸನ್ನೆ ಮಾಡ್ತಾಳೆ, ನೀವು ಒಂದು ಸ್ವಲ್ಪ ಹೊರ್ಗಡೆ ಹೋಗಿ ನಾನು ಒಂಚೂರು ಇವಳ ಹತ್ರ ಮಾತಾಡಬೇಕು ರಾಣಿ ಹತ್ರ ಅಂತೇಳಿ. ಆಗ ಒಂದು ಫೋನ್ ಐತೆ ಮೇಡಮ್, ನಾನು ಮಾತಾಡ್ಕೊಂಡು ಬರ್ತೀನಿ ಅಂತೇಳಿ ಹೊರಟೋಗ್ತಾನೆ. ಯಾರು, ಬಾಲ. ಸೊ ಹಿಂದಕ್ಕೆ ಅವ್ರ ಅಪ್ಪನೇ ನೋಡ್ತಾ ಇರ್ತಾಳೆ ರಾಣಿ. ಇನ್ನು ಭಾರ್ಗವಿ ಏನು ಮಾಡ್ತಾಳೆ ಅಂದರೆ, ಒಂದು ಚಾಕ್ಲೇಟ ತಂದಿರ್ತಾಳೆ, ಅದನ್ನ ಬಂದ್ಬಿಟ್ಟು ಎದ್ದು ಕೊಡ್ತಾಳೆ ರಾಣಿಗೆ. ನಾನು ಯಾರ್ದು ತೊಗೊಳ್ಳಲ್ಲ ಮೇಡಮ್ ಅಂತೇಳಿ ರಾಣಿ ಹೇಳ್ತಾಳೆ. ನೋಡು, ಪ್ರೀತಿಯಿಂದ ಕೊಟ್ಟ ಮೇಲೆ
ಪ್ರೀತಿಯಿಂದ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಳೆ. ಆಗ ಇನ್ನೇನು ಅವಳು ತಗೊಂತಾಳೆ. ಇನ್ನು ಫೋನ್ ಓಪನ್ ಮಾಡ್ಬಿಟ್ಟು ಅವ್ರ ಅಪ್ಪಂದು ಅವಳದು ಒಂದು ಫೋಟೋನ ತೋರಿಸ್ತಾಳೆ. ನಮ್ಮ ಅಪ್ಪ ಇವರು ಅಂತ ಕೂಡ ಹೇಳ್ತಾಳೆ. ಸೊ ಅವ್ರ ಅಪ್ಪನ ಕೂಡ ನೆನ್ಪು ಮಾಡ್ಕೊತಾಳೆ. ಅಪ್ಪ ಅಂದರೆ ಏನು ಗೊತ್ತಾ ರಾಣಿ? ಅಪ್ಪ ಬೆಳಗ್ಗೆಷ್ಟೊತ್ತಿಗೆ ಎದ್ಬಿಟ್ಟು ನಾವು ಬೇಕಾಗಿರೋದು ಹೋಮ್‌ವರ್ಕ್ ಎಲ್ಲ ಮಾಡಿಸಿ, ಅದಾದಮೇಲೆ ತಿಂಡಿ ಹಾಕ್ಕೊಟ್ಟು ತಟ್ಟೆಗೆ, ತಿಂಡಿ ಕೂಡ ತಿನ್ನಿಸಿ, ಶೂ ಹಾಕಿ, ನಮಗೆ ಬಟ್ಟೆಗಳೆಲ್ಲ ರೆಡಿ ಮಾಡಿ, ತಲೆ ಬಾಚಿ, ಇದೆಲ್ಲ ಮಾಡಿ ರಾಣಿ ನಮ್ಮನ್ನ ಸ್ಕೂಲ್‌ಗೆ ಕಳಿಸ್ತಾರೆ. ನಮ್ಮ ಅಪ್ಪ ಅಂದರೆ ನನಗೆ ತುಂಬಾನೇ ಇಷ್ಟ. ನಮ್ಮ ಅಪ್ಪ ಅಂದರೆ ನನಗೆ ಪ್ರಾಣ. ಆದರೆ ನಮ್ಮಮ್ಮ ಬೈತಾ ಇದ್ರು ಯಾವಾಗಲೂ ಕೂಡ, "ನಿನ್ನ ಮಗಳ ತಲೆ ಮೇಲೆ ಹೊತ್ಕೊಂಡಿದ್ಯಾ ಯಾವಾಗಲೂ" ಅಂತ ಹೇಳಿ. ಆದರೂ ಕೂಡ ನಮ್ಮಪ್ಪ, "ಹೇ ಸುಮ್ಮನಿರೇ ನನ್ನ ಮಗಳು" ಅಂತೇಳಿ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ರು. ಹೊರಗಡೆ ಕರ್ಕೊಂಡು ಹೋಗೋದು, ಐಸ್ ಕ್ರೀಮ್ ಕೊಡ್ಸೋದು, ಮತ್ತು ತಲೆ ಬಾಚೋದು ಇದೆಲ್ಲ ಮಾಡ್ತಾಯಿದ್ರು. ಯಾರಾದರೂ ನನ್ನ ಮೇಲೆ ಬಂದರೆ ಅವ್ರನ್ನ, "ಏಯ್ ನನ್ನ ಮಗಳು ಸುದ್ದಿ ಬಂದರೆ ಸರಿ ಇರಲ್ಲ" ಅಂತ ಹೊಡೆಯೋದು, ಈ ರೀತಿ ಎಲ್ಲ ಮಾಡ್ತಿದ್ರು ರಾಣಿ ಅಂತ ಹೇಳಿದಾಗ, ರಾಣಿ ಅದನ್ನೆಲ್ಲ ನೆನಪು ಮಾಡ್ಕೊತಾಳೆ. ಅಂದರೆ ಹೊರಗಡೆ ಹೋಗಿ ಬಾಲ್ ಐಸ್ ಕ್ರೀಮ್ ಕೊಡಿಸಿರೋದು, ಮತ್ತು ಸೇವ್ ಮಾಡಿರೋದು, ರಾಣಿನ ಹುಷಾರಾಗಿ ನೋಡ್ಕೊ ಅಂಥೇಳಿ ಹೇಳಿರೋದು ಸತ್ಯನ್ಗೆ. ಹಾಗೆಯೇ ಸಾಕಷ್ಟು ಗೊಂಬೆಗಳನ್ನೆಲ್ಲ ತಂದು ಮಗಳಿಗೋಸ್ಕರ ಇಟ್ಟಿರೋದು, ಮತ್ತು ಭಾರ್ಗವಿ ಅದನ್ನೆಲ್ಲ ಅರ್ಥ ಮಾಡಿಸ್ತಿರೋದು ಅವಳು. ನಮ್ಗೆ ಏನು ಬೇಕಂದ್ರೂ ಕೊಡಿಸ್ತಾರೆ ನಮ್ಮಪ್ಪ ಅಂಥೇಳಿ ಅಂದಾಗ, ಅವಳು ಆ ಡಾಲೆಲ್ಲ ನಮ್ಮಪ್ಪ ನನಗೆ ಎಷ್ಟೊಂದು ತಂದಿದ್ದಾರೆ ಅಂತ ನೆನ್ಪು ಮಾಡ್ಕೊಡೋದು. ಸೊ ಈ ರೀತಿ ಎಲ್ಲ ಅವಳು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ಮತ್ತೆ ಅವಳನ್ನ ಒಂದ್ಸರಿ ಮನೆ ಮುಂದೆ ರೌಡಿಗಳು ಅಟ್ಯಾಕ್ ಮಾಡಿದಾಗ ಸೇವ್ ಮಾಡಿರ್ತಾನಲ್ಲ ಬಾಲ, ಅದನ್ನು ಕೂಡ ಅವಳು ಯೋಚನೆ ಮಾಡಿಕೊಂಡು ತುಂಬಾ ಫೀಲ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾಣಿ ನಾಳೆ ಅರ್ಥ ಮಾಡಿಕೊಂಡು ಅವ್ರ ಅಪ್ಪನ ಅಪ್ಪ ಅಂತ ಒಪ್ಕೊತಾಳೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಹೇಗೆ ಅನ್ಸುತ್ತೆ ಅಂತೇಳಿ ಒಂದು ಕಮೆಂಟ್ ಮಾಡಿ. ಭಾರ್ಗವಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದಾಳೆ ರಾಣಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಾ, ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.